ಬೆಂಗಳೂರು ನಗರದಲ್ಲಿ ಹಲವೆಡೆ ಭಾರಿ ಮಳೆ ಆಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ವರುಣ. ನಗರದ ಹಲವೆಡೆ ಭಾರಿ ಮಳೆ ಆಗ್ತಿದ್ದು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಜೋರು ಮಳೆಯಿಂದ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಮಳೆಯ ಅಬ್ಬರಕ್ಕೆ ರಸ್ತೆಗಳ ತುಂಬೆಲ್ಲ ನೀರೋ ನೀರು. ವಾಹನ ಸವಾರರು, ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಹೆಬ್ಬಾಳ, ಸಂಜಯ್ ನಗರ, ಮೇಕರಿ ಸರ್ಕಲ್, ವಸಂತ ನಗರ, ಜೆಸಿ ನಗರ, ಹೀಗೆ ಶಾಂತಿನಗರ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ. ಜೊತೆಲಿ ರಾಜಾಜಿನಗರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯ ಅವಾಂತರದಿಂದಾಗಿ ನೀರೆಲ್ಲ ರಸ್ತೆ ಮೇಲೆ ನಿಂತಿದೆ. ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟ ಆಗ್ತಿದೆ. ಬಹಳಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ವ್ಯಾಪಾರ ಮಾಡೋದಕ್ಕಾಗ್ತಿಲ್ಲ, ಮಳೆ ಬರ್ತಾ ಇದೆ, ನೀರು ತುಂಬ್ತಾ ಇದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರೆಲ್ಲರಿಗೂ ಕೂಡ ಸಮಸ್ಯೆ ಆಗ್ಬಿಟ್ಟಿದೆ. ನಿರಂತರವಾಗಿ ಮಳೆ ಆಗ್ತಿದೆ. ಇನ್ನು ಈ ಒಳಚರಂಡಿ ವ್ಯವಸ್ಥೆಗಳು ಸರಿ ಇಲ್ಲ ಅನೇಕ ಭಾಗಗಳಲ್ಲಿ. ಎಷ್ಟೇ ಅಲ್ಲಿನ ಆ ಭಾಗದ ಜನ ಹೇಳಿದ್ರು ಕೂಡ ಬೆಂಗಳೂರಿನಲ್ಲಿ ಸಾಮಾನ್ಯ ದೃಶ್ಯ ಗಮನಿಸ್ತಾ ಇದೀವಿ. ನೋಡಿ ಮಳೆ ಯಾವ ರೀತಿಯಾಗಿ ಸಂಕಷ್ಟಗಳನ್ನ ತಂದೊಡ್ಡಿದೆ ಅಂತ. ಟೂ ವೀಲರ್ ಅವರೆಲ್ಲರೂ ಕೂಡ ಸಂಕಷ್ಟಕ್ಕೊಳಗಾಗಿದ್ದಾರೆ. ಒಂದು ಕಡೆ ಆ ದೃಶ್ಯಾವಳಿಗಳು ನೋಡಿ ಕೆರೆ ತರ ಕಾಣಿಸ್ತಿದೆ. ಹೆಬ್ಬಾಳ ಗಮನಿಸ್ತಾ ಇದೀವಲ್ಲ, ಆಗ್ಲೇ ಅಲ್ಲಿನ ಸ್ಥಳೀಯರೊಬ್ರು ಹೇಳ್ತಾ ಇದ್ರು, ನೋಡಿ ಇದು ಬಂದರ್ ತರ ಕಾಣಿಸ್ತಿದೆ, ಹೆಬ್ಬಾಳಿನ ಬಂದರ್, ಇನ್ನೇನು ದೋಣಿ ಗಿಣಿ ಎಲ್ಲ ಬರಬೇಕು ಅಂತಂದ್ರೆ ವ್ಯಂಗ್ಯವಾಗಿನೇ ಅವ್ರ ಸಮಸ್ಯೆನ ಹೇಳ್ಕೊಳ್ತಾ ಇದ್ರು. ಸಂಜಯ್ ನಗರದಲ್ಲೂ ಕೂಡ ಭಾರಿ ಮಳೆ ಆಗಿದೆ. ನೋಡಿ ರಸ್ತೆ ಎಲ್ಲ ನೀರು ತುಂಬಿದೆ. ಟೂ ವೀಲರ್ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಿದೆ. ಮೇಕರಿ ಸರ್ಕಲ್ ಗಮನಿಸ್ತಿದ್ದೀವಿ, ಎಲ್ಲೆಡೆ ನೋಡಿದ್ರು ಮಳೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟ, ಬಿಸ್ನೆಸ್ ಮಾಡೋದಕ್ಕಾಗ್ತಿಲ್ಲ. ಮಳೆ, ಸಣ್ಣ ಪುಟ್ಟ ವ್ಯಾಪಾರ ಆಗ್ತಿತ್ತು, ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಿದೆ ಮಳೆಯಿಂದ. ಅಂದರೆ ನೀರು ತುಂಬಿಡುತ್ತೆ ರೋಡ್ ಸೈಡಲ್ಲೆಲ್ಲ, ಓಡಾಡೋದು ಕಷ್ಟ ಆಗಿದೆ. ಒಟ್ಟಿನಲ್ಲಿ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ನೋಡಿ, ಸಂಜಯ್ ನಗರದಲ್ಲಿ ನೋಡಿ ಕೆರೆ ಥರ ಕಾಣಿಸ್ತಿದೆ. ಬಟ್ ಅದು ರೋಡ್, ಅದು ಕೆರೆ ಅಲ್ಲ. ಯಾಕಂದರೆ ಅಲ್ಲಿ ನೀರು ಹೋಗೋದಕ್ಕೆಲ್ಲೂ ಕೂಡ ಗ್ಯಾಪ್ ಇಲ್ಲ. ಮರಗಳಿಗೆಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿದಂಗಿದೆ. ಮರ ಕೂಡ ಎಷ್ಟೊತ್ತಿಗೆ ಬೀಳುತ್ತೋ ಏನಾಗುತ್ತೋ ಅನ್ನುವಂಥ ಆತಂಕ ಎಲ್ಲರನ್ನು ಮನೆ ಮಾಡಿದೆ. ಯಾಕಂದರೆ ಅನೇಕ ಪ್ರಕರಣಗಳು ಈಗಾಗಲೇ ಈ ವರ್ಷ ಯಾವಾಗ ಮಳೆ ಶುರುವಾಯಿತು ಅಂದಿನಿಂದಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಸಾವು ನೋವುಗಳ ಪ್ರಕರಣ ಕೂಡ ದಾಖಲಾಗಿತ್ತು. ಅದರಂತೆ ವರುಣ ಮತ್ತೆ ಎಂಟ್ರಿ ಕೊಟ್ಟು ಜೆಸಿ ನಗರ, ಶಾಂತಿನಗರ ಸೇರಿ ಹಲವೆಡೆ ನಿರಂತರವಾಗಿ ಮಳೆ ಆಗ್ತಿದೆ. ಈ ದೃಶ್ಯ ನೋಡ್ತಾ ಇದ್ರೆ ಇದು ಬೇರೆ ಯಾವುದೋ ಊರು ಅಂದ್ಕೋಬೇಕು, ಎಲ್ಲೂ ಅಲ್ಲ, ನಮ್ಮ ಬೆಂಗಳೂರಲ್ಲೇ ಹೆಬ್ಬಾಳ, ಸಂಜಯ್ ನಗರ, ಮೇಕರಿ ಸರ್ಕಲ್ಲು, ಅಲ್ಲಿನ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಕೂಡ ಮಳೆಯ ನೀರು ಸರಿಯಾಗಿ ಹೋಗೋದಕ್ಕೆ ಒಳಚರಂಡಿಯ ವ್ಯವಸ್ಥೆಗಳು ಸರಿಯಾಗಿಲ್ಲ. ಪ್ರತಿ ವರ್ಷ ನೂರಾರು ಕೋಟಿಯನ್ನು ಮೀಸಲಿಡಲಾಗುತ್ತೆ. ಆದರೂ ಕೂಡ ಈ ಸಮಸ್ಯೆ ಮಾತ್ರ ಬೆಂಗಳೂರಿಗೆ ಕಾಮನ್. ನೋಡಿ ಅಲ್ಲೊಂದು ಹೆಬ್ಬಾಳದ ದೃಶ್ಯಾವಳಿ ನೋಡ್ತಿದ್ದೀವಿ. ಚಿಕ್ಕದು ಅಂಗಡಿ ಇಟ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಮತ್ತೊಂದು ಕಡೆ ಈ ಮಳೆ ನೀರಲ್ಲಿ ಮನೆ ಒಳಗಡೆ ಏನು ಬರುತ್ತೋ ಅನ್ನುವಂಥ ಆತಂಕ. ಸಾಲು ಮನೆ ಇರುತ್ತೆ, ಏನಾದರೂ ಚೇಳು ಹಾವುಗಳು ಒಳಗೆ ಎಂಟ್ರಿ ಕೊಟ್ಬಿಡುತ್ತಾ. ಈ ಚರಂಡಿ ನೀರೆಲ್ಲ ಒಳಗೆ ನುಗ್ತಾ ಇದೆ. ಅನೇಕ ಸಮಸ್ಯೆಗಳು ಈಗಾಗಲೇ ಬೆಂಗಳೂರಿನ ಜನ ಅನುಭವಿಸಿದ್ದಾರೆ. ಮತ್ತೊಂದು ಕಡೆ ಹೆಬ್ಬಾಳದಲ್ಲೆಲ್ಲ ಕಾಮಗಾರಿ ಆಗ್ತಿದೆ, ಕೆಲಸಗಳು, ಅಲ್ಲಲ್ಲಿ ಬ್ಯಾರಿಗೇಟ್ ಹಾಕಿಟ್ಟಿದ್ದಾರೆ, ಹಿಟಾಚಿಗಳಿದೆ, ರಾಡು ಗೀಡು, ಮಳೆ ಬಂದಾಗ ಏನು ಬೀಳುತ್ತೋ ಅನ್ನೋದು. ಒಟ್ಟಲ್ಲಿ BBMP ಅಧಿಕಾರಿಗಳು ಇನ್ನಷ್ಟು ಕಟ್ಟೆಚ್ಚರವನ್ನು ವಹಿಸಬೇಕು ಇಂಥ ಸಂದರ್ಭದಲ್ಲಿ. ಯಾಕಂದರೆ ಈ ಕಾಮಗಾರಿ ಆಗ್ತಿದೆ ಅನೇಕ ಭಾಗದಲ್ಲಿ. ನೋಡಿ ಹೆಬ್ಬಾಳ ದೃಶ್ಯ ನೋಡ್ತಿದ್ದೀವಿ. ನೋಡಿ ಟೂ ವೀಲರ್ ಅವ್ರಿಗೆ ಹೋಗೋದಕ್ಕಾಗ್ತಿಲ್ಲ. ಅದರಲ್ಲೂ ಈ ಎಲೆಕ್ಟ್ರಾನಿಕ್ ಗಾಡಿಗಳಿದೆ ಅಂತಂದರೆ ಎಲ್ಲ ನೀರು ಹೋಗಿ ಎಲ್ಲ ಕೈ ಕೊಡುತ್ತೋ, ಜಾರ್ಕೊಂಡು ಬೀಳ್ತೀವೋ, ಅಲ್ಲೆಲ್ಲಾದರೂ ಗುಂಡಿ ಇದೆಯಾ, ಏನಾದರೂ ಹೆಚ್ಚು ಕಡಿಮೆ ಆಗುತ್ತನ್ನೋ ಭಯ. ಒಟ್ಟಿನಲ್ಲಿ ಈ ವಾಹನ ಸವಾರರಿಗೆ ತಲೆನೋವು ಜಾಸ್ತಿ ಇರೋದು. ಗಾಡಿ ಓಡಿಸುವಾಗ ಸ್ಕಿಡ್ಡಾಗಿ ಬೀಳ್ತೀವಾ, ಗುಂಡಿ ಇದೆಯಾ, ನೀರು ಮುಚ್ಚೋಗಿರುತ್ತೆ ಗೊತ್ತಾಗೋದಿಲ್ಲ. ಅದ್ರಲ್ಲಿ ಮಳೆ ಮುಂದುವರೆದಿದೆ, ನಿರಂತರವಾಗಿ ಮಳೆ ಆಗ್ತಿದೆ. ಮಳೆ ಆಗೋದು ಒಳ್ಳೆಯದು, ಬಟ್ ಅವಾಂತರಗಳೇನು ಆಗಿಲ್ಲ ಅಂದರೆ ಅದೊಂದು ಖುಷಿ ವಿಚಾರ. ಬೆಂಗಳೂರಿನಾದ್ಯಂತ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು. ನಾವು ಗಾಡಿ ಓಡಿಸ್ತಾ ಇಲ್ಲ, ಬೋಟ್ ಓಡಿಸ್ತಾ ಇದ್ದೀವಿ. ನಮಗೆ ಗಾಲಿಗಳ ಬದಲು ಬೋಟಿಗೆ ಇದನ್ನು ಕೊಡೋದಕ್ಕಾಗಿ ಸರ್ಕಾರದಲ್ಲಿ ನಮಗೆ ಈ ಗೃಹಲಕ್ಷ್ಮಿ ಬೇಡ, ನಮಗೆ ಯಾವ ಲಕ್ಷ್ಮಿನೂ ಬೇಡ, ನಮಗೆ ಟೈರ್ ಬದಲು ನಮಗೆ ನೀರಲ್ಲಿ ಹೋಗೋ ಥರ ನಮ್ಮ ಗಾಡಿನ ಮಾಡಿಕೊಟ್ಬಿಡಿ. ನಾವು ಡೈಲಿ ಆಫೀಸ್ಗೆ ಹಡಗದಲ್ಲಿ ಬಂದ್ಬಿಟ್ಟು ಹಡಗದಲ್ಲಿ ಹೋಗ್ತೀವಿ. ಈ ನಗರಕ್ಕೆ ಏನಾಗಿದೆ